ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಿಟ್ಟಿನಲ್ಲಿ ಒಪ್ಕೊಂಡ್ರು. ನಾವು ಹೋರಾಟ ಮಾಡ್ತೀವಿ, ಶಿಗ್ಗಾಮದೊಳಗೆ ನಿಮ್ಮ ಮನೆ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಧರಣಿ ಮಾಡ್ತೀವಿ ಅನ್ನುವಂತ ಅವರಿಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅವರ ಸಮಸ್ಯೆಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ತಾವು ಶೀಘ್ರ ವಿಚಾರ ಮಾಡಬೇಕು ಅನ್ನುವಂತ ಸಂದೇಶವನ್ನು ಕೊಟ್ಟಾಗ ತಡ ಮಾಡದೆ ಒಂದು ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು 4 ನಿಗಮಗಳ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಾ ಇರೋದು. ಯಾಕಂದ್ರೆ ಒಂದು 20ರಿಂದ ಇಲ್ಲಿ ಈ ದಿನದವರೆಗೆ ಯಾರು ನಿವೃತ್ತರಾಗಿದ್ದಾರೆ ಆ ನಿವೃತ್ತ ನೌಕರರು ಇವತ್ತು ಬೃಹತ್ ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಇವತ್ತು ಅವರ ಮೂಲ ಉದ್ದೇಶ ಇವತ್ತು ಒಂದೊಂದು 20ರಿಂದ 28 ಅಡಿ 23ರವರೆಗೆ ಯಾರು ನಿವೃತ್ತರಾಗಿದ್ರು, 20ರಿಂದ ಏನು 15% ವೇತನ ಪರಿಷ್ಕರಣೆ ಆಗಿತ್ತು, ಆ ವೇತನ ಪರಿಷ್ಕರಣೆಯ ವೇತನ ಬಾಕಿ 15% ಏನು ವೇತನ ಬಾಕಿ ಅದನ್ನ ಕೊಡಬೇಕು ಅನ್ನೋದು ಮೂಲಭೂತವಾದಂತಹ ಒಂದು ಬೇಡಿಕೆ. ಅದು ಈ ಬೇಡಿಕೆ ನಿಮ್ಗೆಲ್ಲ ಮಾಧ್ಯಮ ಗೊತ್ತೇ ಇದೆ. ಕೇವಲ ನಿವೃತ್ತ ನೌಕರರು ಮಾತ್ರ ಅಲ್ಲ, ಹಾಲಿ ನೌಕರರು ಕೂಡ ಹಲವಾರು 2 ವರ್ಷಗಳಿಂದ ಅದನ್ನ ಬೇಡಿಕೆ ಮಾಡ್ಕೊಂಡು ಬಂದೇ ಇದ್ದೀವಿ. ಈ ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಜೊತೆ 4 ಬಾರಿ ಮಾತುಕತೆಗಳಾಗಿದೆ, ಮಂತ್ರಿಗಳ ಜೊತೆ 2 ಬಾರಿ ಮಾತುಕತೆಗಳಾಗಿದೆ. ಅದ್ರ ಬಗ್ಗೆ ನನಗೆ ಗೊತ್ತಿಗೆ ಬಿದ್ದಿದೆ. ಇವತ್ತು ಹಾಲಿ ನೌಕರರ ಜೊತೆಗೆ ಇವತ್ತು ನಿವೃತ್ತ ನೌಕರರು ನೇರವಾಗಿ ಪ್ರತಿಭಟನಾ ಮುಷ್ಕರಕ್ಕೆ ಇವತ್ತು ಅಣಿಯಾಗಿ ಇಳಿದಿದ್ದಾರೆ. ಇವತ್ತು ಅವರ ಪ್ರಮುಖವಾದ ಬೇಡಿಕೆ ಅಂದ್ರೆ 20ರಿಂದ 32 ತಿಂಗಳ ವೇತನ ಬಾಕಿ ಏನಿದೆ, 15% ವೇತನ ಬಾಕಿ ಅದನ್ನ ಕೊಡ್ಲೇಬೇಕು ಅನ್ನೋ ವೇತನ ಬಾಕಿ ಇದೆ. ಇವತ್ತು ಸರ್ಕಾರ ನಿಮ್ಗೆ ಮೊದಲೇ ಹೇಳಿದ್ವಿ ಅದನ್ನ. ಇವತ್ತು ಸರ್ಕಾರ 1/24 ಏನದು ವೇತನ ಪರಿಷ್ಕರಣೆ ಆಗಬೇಕಾಯ್ತು, ಅದನ್ನ ಸರ್ಕಾರ ಇವತ್ತು 1/4/26ರಿಂದ ಮಾಡ್ತೀವಿ ಅನ್ನೋ ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ದಾರೆ. ಅದನ್ನ ಜಾಯಿಂಟ್ ಆಕ್ಷನ್ ಕಮಿಟಿ ಅದನ್ನ ಒಪ್ಪಿಲ್ಲ. ಕಾರಣ ಏನಂದ್ರೆ ಇವತ್ತು 4 ವರ್ಷಗಳ ಒಪ್ಪಂದ, ಅದು 60-70 ವರ್ಷಗಳಿಂದ ನಡ್ಕೊಂಡು ಬಂದಂತ ಒಂದು ಕಾನೂನುಬದ್ಧ ಪದ್ಧತಿ. ಅದು ಒಂದು ಸಂಸ್ಕೃತಿ ಕರಿತೀವಿ ಅದನ್ನ. ಬರೀ ಕಾನೂನು ಪದ್ಧತಿ ಅಲ್ಲ, ಅದು ಒಂದು ಕಲ್ಚರ್. ಆ ಒಂದು ಕಲ್ಚರ್ ಅವತ್ತು 57ರಿಂದ ನಡ್ಸ್ಕೊಂಡ್ ಬಂದಿದೆ. ಆ ಒಂದು ಪದ್ಧತಿ ಸಂವಿಧಾನಾತ್ಮಕವಾದಂತ ಕಾನೂನುಬದ್ಧವಾದಂತ ಪದ್ಧತಿಯನ್ನ ಬದಲಾವಣೆ ಮಾಡೋದಕ್ಕೆ ನಾವು ಯಾವ್ದು ಕಾರಣಕ್ಕೂ ನಾವು ಕೊಡೋದು ಹೇಳಿದ್ದೀವಿ. ಸಾರಿಗೆ ಮಂತ್ರಿಗಳು ಮತ್ತೆ 10ನೇ ತಾರೀಕು ಏನೊಂದು ಮೀಟಿಂಗ್ ಮಾಡೋದನ್ನ ಮತ್ತೆ ಕೆಲವೇ ದಿನಗಳ ಕರಿತೀವಿ ಒಂದು ಮಾತನ್ನ ಆಶ್ವಾಸನ ಜಾಯಿಂಟ್ ಆಕ್ಷನ್ ಕಮಿಟಿ ಕೊಟ್ಟಿದ್ರು. 6 ಹೆಚ್ಚಿಗೆ ಮೇಲೆ 1 ತಿಂಗಳಾಯ್ತು, ಅಲ್ಲ 11 ತಾರೀಕು. ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಮೀಟಿಂಗ್ ಕರೆದು ಅದನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಸರ್ಕಾರ ಸಾರಿಗೆ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ನಿವೃತ್ತ ನೌಕರರು ನೇರವಾಗಿ ಅವರೇ ಒಂದು ಬೀದಿಗೆ ಇಳಿಯುವಂತ ಪರಿಸ್ಥಿತಿನ ನಿರ್ಮಾಣ ಆಗಿದೆ. ನಿರ್ಮಾಣ ಆಗೋದಕ್ಕೆ ಇವತ್ತು ಸರ್ಕಾರದ ನಿಷ್ಕಾಳಜಿ, ಅನಾದರಣೆ ಮತ್ತು ಸಾರಿಗೆ ನೌಕರರಲ್ಲಿ ಬಗ್ಗೆ ಇರತಕ್ಕಂತ ಏನು ಧೋರಣೆ ಇದೆ, ಅದಕ್ಕೆ ಅದೇ ಸರ್ಕಾರ ಪ್ರಮುಖವಾದ ಹೊಣೆಯನ್ನು ಹೊರಬೇಕಾಗತ್ತೆ ಕಾರಣ ಅಂತ ಹೇಳ್ತೇನೆ. ಇವತ್ತು ಪ್ರಮುಖವಾದ ಇದು ಹೆಚ್ಚು ಕಮ್ಮಿ ಇವತ್ತು ನೋಡಿ, ಅದು ಅಲ್ಲಿಂದ ಸುಮಾರು 32 ತಿಂಗಳಲ್ಲಿ 10,000 ಜನ ಕಾರ್ಮಿಕರಿಗೆ ಹಾನಿ ಆಗುತ್ತೆ. ಮತ್ತೆ ಇವತ್ತು 1/4/26 ಅಂದ್ರೆ ಆ ನಿವೃತ್ತ ನೌಕರಿಗೆ ಹೆಚ್ಚು ಕಮ್ಮಿ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ಅವ್ರಿಗೂ ಆಗತ್ತೆ. ಜೊತೆಗೆ 1,15,000 ಕಾರ್ಮಿಕರಿಗೂ ಹಾನಿ ಆಗುತ್ತೆ. ಒಬ್ಬರಿಗೆ ಮಾತ್ರ ಅಲ್ಲ, 1,15,000 ಕಾರ್ಮಿಕರು ಕೂಡ ಆ ಒಂದು ಸೌಲಭ್ಯದಿಂದ ವಂಚನೆ ಆಗ್ತಾರೆ. ಈ ಬೆಳಿಗ್ಗೆ ಬರೀ ಇವತ್ತು ನಿವೃತ್ತ ನೌಕರರು ಮಾತ್ರ ಅಲ್ಲ, ನೂರ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಬೇಡಿಕೆಗಾಗಿ 1,15,000 ಜನ ಕಾರ್ಮಿಕರು ಕೂಡ ಹೋರಾಟಕ್ಕಾಗಿ ಇಳಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಮಾತನ್ನ ಹೇಳ್ತಾರೆ. ಜಯದೇವರಾಜ್ ಅರಸ್ ಅಂತೇಳಿ, ನಾನು ಹಿತರಕ್ಷಣಾ ವೇದಿಕೆಯ ಸಂಚಾಲಕ, ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ನಾವು ನೌಕರ ಮಂಡಳ ಮಹಾಪ್ರಧಾನ ಕಾರ್ಯದರ್ಶಿ, ಜಾಯಿಂಟ್ ಆಕ್ಷನ್ ಕಮಿಟಿಯ ಸಂಚಾಲಕನು ಕೂಡ. ಮುಖ್ಯವಾದ ಸಭೆ 1/1/2020ರಿಂದ 28/2/2023ವರೆಗೂ ನಿವೃತ್ತಿಯಾದಂಥ ನೌಕರರಿಗೆ ಮತ್ತು ಹಾಲಿ ನೌಕರರಿಗೆ ಆ ದಿನಗಳಲ್ಲಿ ಕೆಲಸ ಮಾಡಿದಂಥ ನೌಕರರಿಗೂ ಕೂಡ ವೇತನ ಹಿಂಬಾಕಿ ಬಗ್ಗೆ ಹೋರಾಟ ಮಾಡೋದಕ್ಕೋಸ್ಕರವಾಗಿ ಒಂದು ಸಮಾವೇಶನ ಇವತ್ತು ನಡೆಸ್ತಾ ಇದ್ದೀವಿ. ಈ ಒಂದು ವಿಚಾರ ಬಗ್ಗೆ ಹಲವಾರು ಬಾರಿ ಸರ್ಕಾರಗಳ ಜೊತೆ ಮತ್ತೆ ಆಡಳಿತ ವರ್ಗದ ಜೊತೆ ಮನವಿ ಮಾಡಿಕೊಂಡು ಸಭೆ ನಡೆಸಿದ್ರು ಕೂಡ ಯಾವುದೇ ತರವಾದಂಥ ಬದಲಾವಣೆಗಳು ಆಗಿಲ್ಲ. ಸರ್ಕಾರ ಏನು ಹೇಳುತ್ತೆ, ನಮಗೆ ಆರ್ಥಿಕ ಪರಿಸ್ಥಿತಿ ಇದೆ. ಕೆಲಸ ಮಾಡಿದಂಥ ಒಂದು ಕಾರ್ಮಿಕ ಇಲ್ಲ ನೌಕರ ಯಾರೇ ಇರಲಿ, ಅಧಿಕಾರಿ ಇರಲಿ, ಅವನ ಒಂದು ವೇತನ ಕೊಡೋದಕ್ಕೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನಮಗೆ ಸಂಬಂಧ ಇಲ್ಲ. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಮಾಡಿಕೊಂಡು ಆ ಯೋಜನೆಗಳಿಗೆ ಸಾರ್ವಜನಿಕರ ದುಡ್ಡು ತೆರಿಗೆ ಹಣನೇ ಬೇರೆದಕ್ಕೆ ವಿನಿಯೋಗ ಮಾಡಿಕೊಂಡು ನಿಮ್ಮ ಸರ್ಕಾರನ ಮುಂದಿನ ದಿನಗಳಲ್ಲೂ ಭದ್ರವಾಗಿ ನಮ್ಗೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಲಿ, ಮತವಾಗಿ ಪರಿವರ್ತನೆ ಆಗಲಿ ಅಂತೇಳಿ ನೀವು ಆ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರ. ಅದು ಸಂತೋಷ, ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಆದರೆ
ಸಾರಿಗೆ ಇಲಾಖೆ ನೌಕರರಿಗೆ ಕೊಡಬೇಕಾದಂತ ವೇತನ ಆಗ್ಬೋದು ಹಿಂಬಾಕಿ ಕೊಡೋ ವಿಷಯದಲ್ಲಿ ಮಾತ್ರ ಇವರಿಗೆ ಆರ್ಥಿಕ ಪರಿಸ್ಥಿತಿ ಅಂತ. ಈಗ ಶಕ್ತಿ ಯೋಜನೆ ದುಡ್ಡೇನೆ ಸಾಕಷ್ಟು ಸಾವಿರಾರು 4,000 ಹೆಚ್ಚಿನ ಒಂದು ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ನಮಗೆ ಈಗ ಆಲ್ರೆಡಿ ಈ MR ಶ್ರೀನಿವಾಸ ಮೂರ್ತಿ ಅವರ ಏಕಸಮಿತಿ ವರದಿ ಪ್ರಕಾರ 14 ತಿಂಗಳು ಹಿಂಬಾಕಿ ಕೊಡೋದಕ್ಕೆ ಸರ್ಕಾರ ಹಣನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಆಗಿದೆ. ಇನ್ನು ನಮ್ಗೆ ಆ ದಿನಗಳ ಬಾಕಿ ಇನ್ನು 1,000 ಕೋಟಿ ಹಣ ಮಾತ್ರನೇ ನಮಗೆ ಬಿಡುಗಡೆ ಮಾಡಿಕೊಟ್ರೆ 75 ಲಕ್ಷ ಕೋಟಿಗಳು ಬೇರೆ ಬೇರೆ ಯೋಜನೆಗೋಸ್ಕರವಾಗಿ ವಿನಿಯೋಗ ಮಾಡುವಂತ ಸರ್ಕಾರ ಇಲ್ಲಿ ವೇತನ ಹಿಂಬಾಕಿಗೆ 1,000 ಕೋಟಿ ಕೊಡೋದಕ್ಕೆ ಇವರು ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಿರೋದು ಯಾರು ಇದನ್ನ ಒಪ್ಪುವಂತ ವಿಚಾರ ಅಲ್ಲ. ಇದು ಇವನು ಸಾರ್ವಜನಿಕರು ಕೂಡ ಇದನ್ನು ಒಪ್ಪೋದಿಲ್ಲ. ಸಾರಿಗೆ ನೌಕರರು ಕೆಲಸ ಮಾಡೋದಿರ್ಲಿ, ಸಾರ್ವಜನಿಕರು ಕೂಡ ಒಪ್ಪಂತ ವಿಚಾರ ಅಲ್ಲ ಇದು. ಖಂಡಿತವಾಗ್ಲೂ ಈ ಹಿಂದೇನೂ ಕೂಡ ಇದೇ ನಿವೃತ್ತಿ ನಾವು ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ 4 ನಿಗಮಗಳ ಹಿತರಕ್ಷಣಾ ವೇದಿಕೆ ಅಂತ ಏನು ಸೃಷ್ಟಿ ಮಾಡಿಕೊಂಡು ಆ ಒಂದು ವೇದಿಕೆಯಲ್ಲಿ ನಾವು ಆಗ ವೇತನ ಪರಿಷ್ಕರಣೆ ಆದಂತ ಸಂದರ್ಭದಲ್ಲಿ ಸ್ಟ್ಯಾಚ್ಯೂಟರಿ ಬೆನಿಫಿಟ್ ಗ್ರಾಜ್ಯುಟಿ ವ್ಯತ್ಯಾಸ ಫೇ ಫಿಕ್ಸೇಷನ್ ಮಾಡಲಿಲ್ಲ ಆ ನೌಕರರಿಗೆ. ಏನು 10,000 ಜನಕ್ಕೆ ಕೊಡಕ್ ಬರೋದಿಲ್ಲ ಅಂತ ಹೇಳಿ ಮಾಡ್ರು. ಆಗ ಹೋರಾಟ ಮಾಡಿ ಆ ಹೋರಾಟದಿಂದನೂ 10,000 ಜನ ಕಾರ್ಮಿಕರು ಕೂಡ 836 ಕೋಟಿ ಸರ್ಕಾರ ಹಣ ಬಿಡುಗಡೆ ಮಾಡ್ತು. ಸರ್ಕಾರಕ್ಕೆ ಆ ಒಂದು ನಮ್ಮ ಹಿತರಕ್ಷಣಾ ವೇದಿಕೆಯಿಂದ ನನ್ನ ಕಡೆಯಿಂದನೂ ಧನ್ಯವಾದನು ಹೇಳ್ತಾ ಇದ್ದೀನಿ. ಅದೇ ರೀತಿ ಹಿಂಬಾಕಿ ಹಣ ಇದೆ. ಹಿಂಬಾಕಿ ಹಣ 1,20,000 ಜನ ಕಾರ್ಮಿಕರಿಗೆ ಆ ಅವಧಿನಲ್ಲಿ, ಪ್ಲಸ್ ಈಗ ಆಲ್ರೆಡಿ 2024ರಿಂದ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲೇ ಇದ್ದೀವಿ. ಈ ವಿಳಂಬಕ್ಕೆ ನೀವೇ ಕಾರಣ. ಇದನ್ನು ಸ್ಟೆಪ್ ತಗೊಂಡಿದ್ರೆ ಮೊದಲೇ ತಗೊಂಡ್ಬಿಟ್ಟಿದ್ರೆ ಬೇಗ ಮುಗಿದೋಗೋದು. ನಾವು ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟು 1 ತಿಂಗಳು ಮುಂಚಿತವಾಗಿಯೇ ಮಹಾಮಂಡಲದ ವತಿಯಿಂದ ನಾವು ಮನವಿಯನ್ನು ಕೊಟ್ಟು ವೇತನ ಪರಿಷ್ಕರಣೆ ಬಗ್ಗೆ ಶೀಘ್ರ ಜನವರಿ ತಿಂಗಳಿಂದನೇ ಎಫೆಕ್ಟ್ ಮಾಡಿ ಜನವರಿ ತಿಂಗಳಿಂದನೇ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರು ಕೂಡ ನಾನು ಯಾವುದನ್ನು ಕೂಡ ಅವಕಾಶ ಇಲ್ಲ. ಹಲವಾರು ಸಭೆಗಳು ನಡೆದವು. ನೋಡಿ KSRTC ವೇತನ ಪರಿಷ್ಕರಣೆ ವಿಚಾರದಲ್ಲಿ ಇತಿಹಾಸದಲ್ಲೇನೆ ಪ್ರಪ್ರಥಮವಾಗಿ 4 ಬಾರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆದಿರೋದು. ಇಲ್ಲಿವರೆಗೂ ತೀರ್ಮಾನ ಆಗಿಲ್ಲ. ಇದೊಂದು ದುರಂತ ಅಂತಾನೆ ಹೇಳ್ಬೋದು ನಾವು. ದುರಂತನೇ. KL ಮಂಜುನಾಥ್ ಮಹಾಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯ ಹಾಗೂ ಹಿತರಕ್ಷಣಾ ವೇದಿಕೆಯ ಸಂಚಾಲಕನು